ಅಡಿಕೆ ತೋಟದಲ್ಲಿ ಈ ರೀತಿ ಸ್ಪ್ರಿಂಕ್ಲರನ್ನು ಮಾಡಿರ್ತಾರೆ. ಈ ರೀತಿ ಸ್ಪ್ರಿಂಕ್ಲರನ್ನು ಮಾಡೋದು ಉಳುಮೆ ಮಾಡಿದರೆ ಆ ಜಮೀನಿಗೆ ಸೂಕ್ತ ಅಲ್ಲ ಅಂತ ತಜ್ಞರು ಅಭಿಮತ ವ್ಯಕ್ತಪಡಿಸ್ತಾರೆ. ಈ ರೀತಿ ಮಲ್ಚಿಂಗ್ ಮಾಡಿ ಅಥವಾ ಗ್ರೀನ್ ಮಲ್ಚಿಂಗ್ ಇದ್ದು ಈ ರೀತಿ ಮಲ್ಚಿಂಗ್ ಇದ್ದರೆ ಓಕೆ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆಮೇಲೆ ಈ ಥರ ಮಲ್ಚಿಂಗ್ ಇದ್ದರೂ ಕೂಡ ಸ್ನೇಹಿತರೆ ಇಲ್ಲಿ ಗಮನಿಸ್ಬೋದು, ನೀರೆಲ್ಲ ಇಲ್ಲಿ ನಿಂತಿದೆ. ಇಲ್ಲಿ ನೀರು ನಿಂತಿರೋದನ್ನು ನಾವು ನೋಡ್ಬೋದು. ಈ ರೀತಿ ನೀರು ನಿಲ್ಲಬಾರ್ದು. ಬರೀ ಇದು ಓವರ್ ಆಯಿತು. ಈ ನೀರು ಕೊಟ್ಟಿರೋದು ತುಂಬ ಜಾಸ್ತಿ ಆಯಿತು. ತೇವಾಂಶ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ಈ ರೀತಿ ಸ್ಪ್ರಿಂಕ್ಲರಲ್ಲಿ ನೀರು ತುಂಬ ಚೆನ್ನಾಗಿ ಬರ್ತಾ ಇದೆ. ಆದರೆ ಇದು ಈ ಥರ ಸ್ಪ್ರಿಂಕ್ಲರ್ ಜೋಡಿಸಿದಾಗ ಅಲ್ಲೇನಾದ್ರು ಮಲ್ಚಿಂಗ್ ಇದ್ದರೆ ಮಾತ್ರ ಸ್ಪ್ರಿಂಕ್ಲರ್ ಸೂಕ್ತ. ಇಲ್ಲ ಅಂದರೆ ಮಣ್ಣಿನ ಮೇಲೆ ನೀರಿನ ಹನಿಗಳು ನೇರವಾಗಿ ಬೀಳ್ತವೆ. ನೇರವಾಗಿ ಬೀಳೋದ್ರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ನಾಶ ಆಗುವ ಸಂಭವ ಇರ್ತದೆ. ಹಾಗಾಗಿ ಮಲ್ಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅರೇಕಾ ನಟ್ ಗಾರ್ಡನ್.